Hello. In this video, we'll see Tuchip, tudand, tubad ready. Possible questions part 2. I have already done 5th standard Kannada lessons, 6th standard Kannada lessons, 8th standard, some of the lessons of 8th standard, and for ICSE board exam from Sahithya Sangama and Natya Mayuri. And if you are liking the videos, please press like button and for more updates I'll be posting some more videos. So for more updates, click on subscribe button and please share with others who are in need of this. Okay, so let's move on to the questions. So this is the one of the question in your ICSE board exam. So read the extract given below and answer in Kannada the questions that follow. So you have to answer in Kannada, though I am explaining in English for your comfort, for your understanding. Okay, ಆದರೆ ನಾವು ಕನ್ನಡದಲ್ಲಿ ಉತ್ತರವನ್ನು ಕನ್ನಡದಲ್ಲಿ ಬರೀಬೇಕು. ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅನಂತರ ಕೇಳಲಾದ ಪ್ರಶ್ನೆಗಳಿಗೆ ಕನ್ನಡದಲ್ಲಿ ಉತ್ತರಿಸಿ. They have specified you have to answer in Kannada. Maybe somebody has written in English or what, I don't know. Okay. ಓ ಎಂದು ರಾಗ ಎಳೆದು ಸುಮ್ಮನಾದ ಕರೀಮನ ಹೃದಯದಲ್ಲಿ ಯಾವುದೋ ಅಸ್ಪಷ್ಟ ಯಾತನೆ ಕಾಣಿಸಿಕೊಂಡಿತ್ತು. ಕೈಯಲ್ಲಿ ಪುಸ್ತಕಗಳನ್ನು ಹೊತ್ತಿದ್ದ ಜನಾರ್ದನನನ್ನು ನೋಡಿ ಅಸೂಯೆಯಾದಂತಾಯಿತು. See, they have given an extract from the lesson and also lesson name and who is the author also and ಪ್ರಶ್ನೆಗಳು. 4 questions are there. Total of 10 marks. 2 marks each of 2 questions and 3 marks of 2 questions. ಕರೀಮನು ಎಲ್ಲಿ ಕೆಲಸ ಮಾಡುತ್ತಿದ್ದ ಏಕೆ? See, I have already discussed most of the questions from this Tuchip, tudand, tubad ready in the part 1. Okay. If you have not watched that video, please watch. Okay. There's a link here. You can watch. So ಕರೀಮನು ಎಲ್ಲಿ ಕೆಲಸ ಮಾಡುತ್ತಿದ್ದ ಏಕೆ? ಕರೀಮನು ಎಲ್ಲಿ ಕೆಲಸ ಮಾಡುತ್ತಿದ್ದ? ಕರೀಮನು ಬೀಡಿ ಫ್ಯಾಕ್ಟರಿಯಲ್ಲಿ ಅಥವಾ ಬೀಡಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಏಕೆ? ಏಕೆಂದರೆ ಅವರ ಮನೆಯಲ್ಲಿ ಹಣಕ್ಕಾಗಿ ತುಂಬಾ ಅನಾನುಕೂಲವಾದ್ದರಿಂದ ಮತ್ತು ಅವರು ಬಡವರಾದ್ದರಿಂದ ಹಣ ಸಂಪಾದನೆ ಮಾಡಲು ಅವರ ತಂದೆ ಕರೀಮನನ್ನು ಬೀಡಿ ಫ್ಯಾಕ್ಟರಿಯಲ್ಲಿ ಅಥವಾ ಬೀಡಿ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಸಿದ್ದ. ಆದ್ದರಿಂದ ಕರೀಮನು ಅಲ್ಲಿ ಕೆಲಸ ಮಾಡುತ್ತಿದ್ದ. ಗೆಳೆಯರೆಲ್ಲ ಯಾರನ್ನು ಗೇಲಿ ಮಾಡುತ್ತಿದ್ದರು? ಸಂದರ್ಭ ಏನು? ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್ ಕ್ವಶನ್. ಓಕೆ, ಯಾರನ್ನು ಗೇಲಿ ಮಾಡುತ್ತಿದ್ದರು? ಬೋಂಡಾ ಅಂತ ಗೇಲಿ ಮಾಡ್ತಾ ಇದ್ರಲ್ಲ. ಓಕೆ, ದಟ್ ಒನ್. ದೆನ್ ಜನಾರ್ದನ ನಾಯ್ಡು, ರೈಟ್? ದಟ್ ಬಾಯ್ ನೇಮ್ ಇಸ್ ನಾಯ್ಡು. ಜನಾರ್ದನನನ್ನು ಕರೀಮನಿಗೆ ಶಾಲೆಗೆ ಹೋಗುವ ಅವಶ್ಯಕತೆಯ ಕುರಿತು ಹೇಳಿದ ಮಾತುಗಳೇನು? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ previous video. So what did this Janardana told to Karima about going to school? He will not say so much. So he says ಜನಾರ್ದನನವರ ತಂದೆ ಮತ್ತು ಚಿಕ್ಕಪ್ಪ ಹೇಳುತ್ತಿರುತ್ತಾರಂತೆ ಏನಂತ, ಆ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು ಅಂತ. ಆದರೆ ಕರೀಮನ ತಂದೆ ಬಿಡಿ ಕಾರ್ಖಾನೆಗೆ ಸೇರಿಸಬಾರದಿತ್ತು ಎಂದು ಸಿರಿವಂತಿಕೆಯಲ್ಲಿ ಅಂದ್ರೆ ಶ್ರೀಮಂತಿಕೆಯಲ್ಲಿ ಬೆಳೆದ ಜನಾರ್ದನನು, ಅವನಿಗೆ ಬಡತನ ಅಂದ್ರೆ ಏನೋ ಗೊತ್ತಿಲ್ಲ ಜನಾರ್ದನಿಗೆ, ಅವನು ಹೇಳಿದನು. ಕರೀಮನನ್ನು ಹುಡುಗರು ಶಹಬಾಸ್ ಎಂದು ಘೋಷಣೆ ಮಾಡಲು ಕಾರಣವೇನು? ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್, ರೈಟ್? ಚಿಣ್ಣಿ ಆಟದಲ್ಲಿ ಕರೀಮನು ತನ್ನ ಕೌಶಲ್ಯ ಪ್ರದರ್ಶಿಸಿ ಚಿಣ್ಣಿಯನ್ನು ಹೊಡೆದು ಅದು ಬಹು ದೂರದಲ್ಲಿದ್ದ ಚರಂಡಿಯಲ್ಲಿ ಬಿದ್ದ ಕಾರಣ ಹುಡುಗರ ತಂಡ ಶಹಬಾಸ್ ಎಂದು ಘೋಷಣೆ ಕೂಗಿದರು. ಓಕೆ, ಯಾ, ದೀಸ್ ಆರ್ ಸಮ್ ಮೋರ್ ಕ್ವಶನ್ಸ್. ಕರೀಮನ ಪ್ರಿಯವಾದ ಆಟ ಯಾವುದು ಮತ್ತು ಆ ಆಟದ ನಿಯಮಗಳೇನು? ಕರೀಮನ ಪ್ರಿಯವಾದ ಆಟ ಚಿನ್ನಿದಾಂಡು ಆರ್ ಚಿನ್ನಿ ಆಟ. ಆ ಆಟದ ನಿಯಮಗಳೇನು? ವಾಟ್ ಆರ್ ದ rules followed in that? So in the explanation of the lesson, Tuchip, tudand, tubad ready lesson, I have showed a video also. Okay, so that it will be easy for you guys to know what is chinni. And we can also explain, okay, like this. I'll just
I'll just explain it in quick way. ಚಿನ್ನಿ ಆಟದಲ್ಲಿ 2 ತಂಡಗಳಿರುತ್ತವೆ. 2 teams will be there. ಒಂದು ತಂಡ ಚಿನ್ನಿಯನ್ನು ದಾಂಡಿಯಿಂದ ಹೊಡೆಯುವುದು, ಮತ್ತೊಂದು ತಂಡ ಚದುರಿ ನಿಂತು ಅಂದ್ರೆ ಸ್ಪ್ಲಿಟ್ ಆಗಿ ನಿಂತು ಚಿನ್ನಿಯನ್ನು ಹಿಡಿಯುವುದು. ಚಿನ್ನಿಯನ್ನು ನೆಲದ ಮೇಲೆ ಒಂದು ಗುಳಿ ಮಾಡಿ ಅದರಲ್ಲಿಟ್ಟು ಅದನ್ನು ಪುಟಿದೇಳಿಸಿ ಅಂದ್ರೆ ಅದನ್ನ ಪಿಚ್ ಮಾಡಿ ಅಂದ್ರೆ ಸ್ವಿಂಗ್ ಮಾಡಿ ಮೇಲಕ್ಕೆ ಎಬ್ಬಿಸ್ಬೇಕು. ದಾಂಡಿನಿಂದ ದೂರಕ್ಕೆ ಹೊಡೆಯಬೇಕು. Right? If you have seen that video, you will understand each and every sentence of this. ಆಗ ಎದುರು ಪಕ್ಷದವರು ಆ ಚಿನ್ನಿಯನ್ನು ಹಿಡಿದರೆ ಚಿನ್ನಿ ಆಡಿದವರು ಆಟದ ಹೊರಗುಳಿಯಬೇಕಾಗುತ್ತದೆ. ಅಂದ್ರೆ ಆಪೋಸಿಟ್ ಟೀಮ್ ಅವ್ರು ಏನಾದ್ರು ಆ ಚಿನ್ನಿಯನ್ನ ಕ್ಯಾಚ್ ಹಿಡ್ಕೊಂಡ್ರೆ ಔಟ್. ಯಾರು ಹೊಡೆದಿದ್ದಾರ ಅವ್ರ ಔಟ್. ಇನ್ ಕೇಸ್ ಹಿಡ್ದಿಲ್ಲ ಅಂದ್ರೆ ಅವರ ತಂಡದ ಮತ್ತೊಬ್ಬರು ಆಡಬೇಕಾಗುತ್ತದೆ. ಎದುರು ತಂಡದವರು ಚಿನ್ನಿಯನ್ನು ಹಿಡಿಯದಿದ್ದರೆ ಚಿನ್ನಿ ಆಡುವ ತಂಡದವರಿಗೆ ಅಂಕಗಳು ಬರುತ್ತವೆ. ಇಫ್ ದೇ ಡೋಂಟ್ ಕ್ಯಾಚ್ ದೇ ವಿಲ್ ಗೆಟ್ ಸಮ್ ಪಾಯಿಂಟ್ಸ್. ಓಕೆ, ಅಂಕಗಳೆಷ್ಟು ಎಂದು ಆಡುವ ಮೊದಲು 2 ತಂಡದವರು ನಿರ್ಣಯಿಸಿಕೊಳ್ಳಬೇಕು. ದೇ ಹ್ಯಾವ್ ಟು ಪ್ಲಾನ್ ಆರ್ ಡಿಸೈಡ್ ಬಿಫೋರ್ ದೇ ಸ್ಟಾರ್ಟ್ ಪ್ಲೇಯಿಂಗ್ ದ ಗೇಮ್. ಹೀಗೆ ಒಂದು ತಂಡದ ಸರದಿ ಮುಗಿದ ನಂತರ ಮತ್ತೊಂದು ತಂಡ ಚಿನ್ನಿ ಆಡುತ್ತದೆ. ಸೊ ಆಫ್ಟರ್ one team plays, the other team will get a chance like any other game. ಸೊ ಸೇಮ್ ವೇ ಚಿನ್ನಿ ಆಟವನ್ನು ಆಡುವ ಬಗ್ಗೆ ಹೇಗೆ, ಚಿನ್ನಿ ಅಥವಾ ಚಿನ್ನಿ ದಾಂಡು ಆಟದ ಬಗ್ಗೆ ವಿವರಿಸಿ. ಯು ಕ್ಯಾನ್ ಎಕ್ಸ್ಪ್ಲೈನ್ ದಿಸ್. ಚಿನ್ನಿ ಆಟದಲ್ಲಿ ಗೆದ್ದು ಖುಷಿಯಾಗಿದ್ದ ಕರೀಮನ ಹರ್ಷ ಮಾಯವಾಗಲು ಕಾರಣವೇನು? ವೆರಿ ಈಸಿ. ದಿಸ್ ಆಲ್ಸೋ ಐ ಹ್ಯಾವ್ ಎಕ್ಸ್ಪ್ಲೈನ್. ದಿಸ್ the framing of question is a little bit different than the one which I had told in the part 1 video of the question answers. ಯಾಕೆ ಅಂದ್ರೆ ಅವನು ಚಿನ್ನಿ ಆಟದಲ್ಲಿ ಗೆದ್ದು ಹೀಗೆ ಕರೀಮ ಸಂತೋಷದಿಂದ ಖುಷಿಯಿಂದಿದ್ದಾಗ ತಂದೆ ಫ್ಯಾಕ್ಟರಿಯ ಬಾಗಿಲಲ್ಲಿ ಬಂದು ನಿಂತು ಬೇಕೂಫ್ ಏನು ಮಾಡ್ತಾ ಇದೀಯ ಇಲ್ಲಿ ಫ್ಯಾಕ್ಟರಿಗೆ ಬರದೆ ಎಂದು ಅಬ್ಬರಿಸಿದಾಗ, ಮೀನ್ಸ್ ಹಿ ಶೌಟೆಡ್. ಓಕೆ, ಅಬ್ಬರಿಸಿದಾಗ. ಸೊ ಯು ಹ್ಯಾವ್ ಟು ಯೂಸ್ ದೋಸ್ ಎಫೆಕ್ಟಿವ್ ವರ್ಡ್ಸ್ ವೆನ್ ಯು ಆರ್ ರೈಟಿಂಗ್ ದ ಆನ್ಸರ್ಸ್. ಓಕೆ, ಅಬ್ಬರಿಸಿದಾಗ ಕರೀಮನ ಖುಷಿ ಅಥವಾ ಹರ್ಷ ಮೀನ್ಸ್ ಹ್ಯಾಪಿನೆಸ್. ಓಕೆ, ಹ್ಯಾಪಿನೆಸ್ ಆ ಕ್ಷಣಕ್ಕೆ ಮಾಯವಾಯಿತು. ಹರ್ಷ ಮಾಯವಾಯಿತು. ಜನಾರ್ದನನು ಕರೀಮನನ್ನು ಎಲ್ಲಿಗೆ ಕರೆದನು? ಸ್ವಾಮಿಯವರ ಮನೆಗೆ ಕರೆದ ಅಲ್ಲ. ದಿಸ್ ಆಲ್ಸೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಅ ಡಿಫ್ರೆಂಟ್ ವೇ ದ ಕ್ವಶನ್. ಆಗ ಕರೀಮನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು? he will invite him to come to Swami's house. So that time what happens? He will say okay, acha, he will say. But what thoughts will come? This also we have discussed in the previous video. ಸೊ ಅವನಿಗೆ ಕಾರ್ಖಾನೆಯ ನೆನಪಾಗಿ ನಾನು ಹೇಗೆ ಆಟವಾಡಲು ಸಾಧ್ಯ ಎಂದುಕೊಳ್ಳುತ್ತಾನೆ. ಕಾರ್ಖಾನೆಯಲ್ಲಿ ಸಂಜೆ ಹೊತ್ತು ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು. ರಾತ್ರಿ ಕೂಡ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು. ಮತ್ತೆ ಸರಿಯಾದ ಬೆಳಕಿಲ್ಲದ ಕೋಣೆಯಲ್ಲಿ ಕೂಡಿಸಿ ಕರೀಮನ ಕೈಯಲ್ಲಿ ಫ್ಯಾಕ್ಟರಿ ಅಥವಾ ಕಾರ್ಖಾನೆಯವರು ಕೆಲಸ ಮಾಡಿಕೊಳ್ಳುತ್ತಿದ್ದರು. ಸೊ ದೀಸ್ ಕೈಂಡ್ ಆಫ್ ಥಿಂಕಿಂಗ್, ದ ಥಾಟ್ಸ್ ವಿಲ್ ಕಮ್ ಇನ್ ಕರೀಮ's mind. Okay, and the same way you can when you are reading, you try to form many questions, okay, and try to get the answer. All these answers are the whole it's the whole lesson, right? And it will be very easy for you, and going through the video will not take much of time than like if you are reading on your own. In case if you are not getting, you can just go through the video once and then read. You will be able to understand. So next, statements. They can give the statements and ask you to write sandarbha sahita vivarisi. Bonda, that is one statement. First you should write, this has been ಈ ಮೇಲಿನ ವಾಕ್ಯವನ್ನು ಚದುರಂಗ ಅವರು ಬರೆದ ತುಚಿಪ್ ತುದಾಂಡ್ ತುಬದ್ ರೆಡಿ ಎಂಬ ಪಾಠದಿಂದ ಆರಿಸಲಾಗಿದೆ. Okay, you have to write that. Then write when it came the situation describing the above sentence, whatever the sentence they give. Okay, Kareem. Okay, this is also, and many, so many are there. ಈ ಸ್ಕೂಲಿಗೆ ಹೊರಟೆ ಏನೋ, ಇಷ್ಟು ಬಿರ್ರನೆ ಹೊರಟಿದ್ದೀಯಲ್ಲ, ಸ್ಕೂಲು ಬಿಡಿಸಿಬಿಟ್ಟು ಬಿಡಿ ಕಾರ್ಖಾನೆಗೆ ಸೇರಿಸಿಬಿಟ್ಟ. Like this many are there. ತುಚಿಪ್ ತುದಾಂಡ್ ತುಬದ್ ರೆಡಿ. ಬಾಗಿ ನಿಂತು ದಾಂಡು ಹಿಡಿದು ಗುಳಿಯಲ್ಲಿದ್ದ ಚಿನ್ನಿಯನ್ನೇ ನಿಟ್ಟಿಸುತ್ತಾ ಹುಡುಗ ತಿಮ್ಮಾರೆಡ್ಡಿ ಕುಗ್ಗಿ ಹೇಳಿದ. ದಟ್ ಈಸ್ when they are starting to play the game. One more Tuchip tudand tubad ready is the last sentence in the lesson.
So, ಬೇಕೂಫ್ ಏನು ಮಾಡ್ತಾ ಇದ್ದಿ ಇಲ್ಲಿ ಫ್ಯಾಕ್ಟ್ರಿಗೆ ಬರದೆ? Like this, many sentences. Just try to get the situation. Try to write the situation. It's 4-5 lines. Okay, it will make sense. Okay, I think we have discussed most of the questions. And if I have left out any questions, you can comment in the comment section so that other students will benefit from it. And any other doubts, you can comment in the comment section. We'll try to answer. Even other students can try to answer. That will encourage all the children. Okay, then, yeah. Thank you.